ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿ ಮತ್ತು ನಚ್ಚಿ ಇಬ್ಬರು ಕೂಡ ಫಾರಿನ್ಗೆ ಹೋಗ್ತಿದ್ರೆ. ಫಾರಿನ್ಗೆ ಹೋಗೋಕ್ಕೂ ಮುನ್ನಾನೆ ಭೂಮಿಯ ಬದುಕಲ್ಲಿ ದೊಡ್ಡ ಆಕ್ಸಿಡೆಂಟೇ ಆಗ್ತದೆ. ಮೈ ಗಾಡ್, ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಚ್ಚಿ, ಅಚ್ಯುತ್ ಹಾಗೆ ಭೂಮಿ ಮೂವರು ಕೂಡ ಸೇರ್ಕೊಂಡು ಅಶ್ವಿನಿನ ಕೆಡ್ಡಾಗೆ ಬೀಳಿಸಿದ್ದಾರೆ. ಇಲ್ಲಿ ಅಶ್ವಿನಿಗೆ ಒಂದು ಸುಳಿವು ಕೂಡ ಸಿಗದೆ ಇರುವ ಹಾಗೆ ಆಕೆಯ DNA ಟೆಸ್ಟ್ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ. ಆ ಒಂದು ಟೆಸ್ಟ್ ರಿಪೋರ್ಟ್ಗೋಸ್ಕರ ಮೂವರು ಕೂಡ ವೇಟ್ ಮಾಡ್ತಿದ್ದಾರೆ. ಇದರ ನಡುವೆ ಸತ್ಯನಿಗೆ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಕೇಳದೆ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ. ಮನೆಯವ್ರು ಎಲ್ಲರೂ ಗಾಬರಿ ಆಗ್ತಾರೆ. ಈ ಕಡೆ ಅಚ್ಯುತ್ಗೆ ಅವನ ಪ್ರೀತಿ ಗೊತ್ತಾಗುತ್ತೆ. ಸಾಹಿತ್ಯ ಜಾಗದಲ್ಲಿ ನಿಧಾನವಾಗಿ ಭೂಮಿ ಬಂದು ಆವರಿಸ್ಕೊಂಡಿದ್ದಾಳೆ. ಇನ್ನು ನನಗೆ ಭೂಮಿನ ಬಿಟ್ಟು ಬದುಕೋಕೆ ಆಗುದಿಲ್ಲ, ಅವಳೇ ನನ್ನ ಬದುಕು ಅನ್ನೋದು ಇಲ್ಲಿ ಅಚ್ಯುತ್ಗೆ ಅರ್ಥ ಆಗಿದೆ. ಅಷ್ಟರಲ್ಲಿ ಭೂಮಿ ಮನೆಗೆ ಬರ್ತಾಳೆ. ಭೂಮಿ ಮನೆಗೆ ಬರ್ತಿದ್ದಾಗೆ ನಿಜಕ್ಕೂ ಇಲ್ಲಿ ಅಚ್ಯುತ್ ಎಷ್ಟು ಖುಷಿ ಆಗ್ತಾರೆ ಅಂದರೆ, ನಿಜವಾಗ್ಲೂ ಆ ಒಂದು ಖುಷಿಯಿಂದ ಆಕೆಯನ್ನು ನೋಡಿದ್ರಿಂದ ಅವ್ರಿಗೆ ಕೋಪನೇ ಜಾಸ್ತಿ ಬರುತ್ತೆ. ಬಿಕಾಸ್ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದೆ, ನೀನು ಇಲ್ಲದೆ ಇರೋ ಬದುಕಲ್ಲಿ ನಾನು ಹೇಗಿರಲಿ ಅಂತ ಹೇಳಿ. ಇಲ್ಲಿ ಭೂಮಿಗೆ ಯಾಕೆ ಅಚ್ಯುತ್ ಈ ರೀತಿ ಆಡ್ತಿದ್ದಾರೆ ಅನ್ನೋದು ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ಅಚ್ಯುತ್ ನಡವಳಿಕೆ ಬೇರೆ ಥರನೇ ಇದೆ. ಬಿಕಾಸ್ ಅಚ್ಯುತ್ಗೆ ಭೂಮಿ ಮೇಲೆ ಮನಸ್ಸಾಗಿದೆ. ಭೂಮಿಯನ್ನು ಪರ್ಮನೆಂಟ್ ಆಗಿ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಆಲ್ರೆಡಿ ಈ ಕಡೆ ಭೂಮಿ ಕೂಡ ಅಚ್ಯುತ್ನ ಮನಸ್ಸಾರೆ ಇಷ್ಟಪಟ್ಟಿದ್ದಾಳೆ. ಜೊತೆಗೆ ಮನಸ್ಸಲ್ಲಿ ಗಂಡ ಅನ್ನೋ ಸ್ಥಾನವನ್ನು ಕೂಡ ಆಲ್ರೆಡಿ ಕೊಟ್ಟದ್ದಾಗಿದೆ. ಬಟ್ ಇಬ್ಬರು ಕೂಡ ಇಬ್ಬರ ಒಂದು ಮನಸ್ಥಿತಿಯನ್ನು, ಭಾವನೆಗಳನ್ನು ಇಬ್ಬರ ಹತ್ರ ಕೂಡ ಹೇಳ್ಕೋತಾ ಇಲ್ಲ. ಜಸ್ಟ್ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತಾನೆ ಇದ್ದಾರೆ. ಇದರ ನಡುವೆ ಇಲ್ಲಿ ನಚ್ಚಿಯ ಪ್ರೀತಿ ಕಳ್ಕೊಳ್ಳುವ ಸಮಯ ಬರುತ್ತೆ. ಇದರಿಂದಾಗಿ ನಚ್ಚಿ ತುಂಬ ಅಪ್ಸೆಟ್ ಆಗಿರ್ತಾರೆ. ಆಗ ಇಲ್ಲಿ ಭೂಮಿ ನಚ್ಚಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನ ಪ್ರೀತಿಯ ಬಗ್ಗೆ ತಿಳ್ಕೊತಾಳೆ. ತಿಳ್ಕೊಂಡ ನಂತರ ಮನೆಯವ್ರು ಎಲ್ಲರ ಮುಂದೆ ಕೂಡ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಇಡೀ ಮನೆಯವರು ಎಲ್ಲರೂ ಕೂಡ ಅಲ್ಲಿ ನಚ್ಚಿಗೆ ಲವ್ ಸ್ಟೋರಿಗೆ ಸಾಥ್ ಕೊಡ್ತಾರೆ. ಆಕೆ ಈ ಒಂದು ಪರಿಸ್ಥಿತಿಗೆ ಒಕ್ಕೊಳ್ಳೋದಿಲ್ಲ. ನಮ್ಮ ಒಂದು ಸಂಪ್ರದಾಯ ಅವಳಿಗೆ ಕಷ್ಟ ಆಗುತ್ತೆ, ಇಲ್ಲಿಗೆ ಬಂದು ಒಕ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅವಳು ನನ್ನಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ದಾಳೆ ಅನ್ನೋ ಎಲ್ಲವನ್ನ ವಿಷಯವನ್ನು ಹೇಳಿದಾಗ ಅವಳಿಗೆ ನಮ್ಮನೆ ಆಚಾರ ವಿಚಾರವನ್ನು ತಿಳಿಸಿ ಕರ್ಕೊಂಡು ಬರೋಣ, ಎಲ್ಲನೂ ಕೂಡ ಒಂದು ಮಾಡೋಣ, ಎಲ್ಲನೂ ಕೂಡ ಸರಿಪಡಿಸಿ ನಚ್ಚಿ ಮತ್ತು ಅವಳನ್ನು ಒಂದು ಮಾಡೋಣ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಫಾರಿನ್ಗೆ ಹೋಗಬೇಕಾಗಿದೆ ನಚ್ಚಿಗೆ ಫಾರಿನ್ಗೆ ಹೋಗ್ತಿದ್ದಾರೆ. ಬಿಕಾಸ್ ಆಕೆಯನ್ನು ಕನ್ವಿನ್ಸ್ ಮಾಡಬೇಕಾಗಿದೆ. ಬಟ್ ನಚ್ಚಿ ಜೊತೆ ಯಾರಾದರೂ ಮನೆಯವರು ಹೋಗಬೇಕಾಗಿದೆ. ಇತ್ತ ಕಡೆ ಶ್ರವಣ್ಗೆ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ತಂದೆಗೂ ಕೂಡ ಹೋಗೋಕ್ಕಾಗ್ತಿಲ್ಲ. ಶ್ರವಣ್ಗೆ ಬೇಕಾದಷ್ಟು ಕೆಲಸ ಇದೆ. ಇಲ್ಲಿ ಅವರ ತಂದೆಗೂ ಕೂಡ ತುಂಬಾ ಬಿಸ್ನೆಸ್ ಇದೆ. ಜೊತೆಗೆ ಸತ್ಯಣ್ಣಂಗೂ ಕೂಡ ಹೋಗೋಕ್ಕಾಗೋದಿಲ್ಲ. ಇನ್ನು ಅಜಿತ್ಗೆ ಕೂಡ ಕೇಸು, ಪೊಲೀಸ್ ಸ್ಟೇಷನು, ಅದು ಇದು ಅಂತ ಇರುತ್ತೆ. ಹಾಗಾಗಿ ಅವರು ಕೂಡ ಹೋಗೋಕ್ಕಾಗೋದಿಲ್ಲ. ಆಗ ಸಂಗೀತವನ್ನ ಹೋಗಿ ಅಂತ ಹೇಳಿ ಅಜ್ಜಿ ಹೇಳಿದಾಗ ನಾನು ಹೀಗೆ ಹೋಗಲಿ, ಶ್ರೀರಂಗಪಟ್ಟಣಕ್ಕೆ ಹೋದವಳಲ್ಲ ನಂಗೆ ಗಂಡನ ಬಿಟ್ಟು, ಅಂಥದ್ರಲ್ಲಿ ಫಾರಿನ್ಗೆ ಹೋಗೋಕ್ಕಾಗುತ್ತಾ? ನಾವು ಮಾತಾಡೋ ರೀತಿ, ಆ ಹುಡುಗಿ ಮಾತಾಡೋ ರೀತಿ, ನಾವು ಏನೋ ಹೇಳೋದು, ಆ ಹುಡುಗಿ ಏನೋ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಮಗನ ಬದುಕಲ್ಲಿ ನಾನು ಆಟ ಆಡಿದಾಗ ಆಗ್ಬಿಡೋದು, ಬೇಡ ನಂಗೆ ಇಂಗ್ಲೀಷು ಕೂಡ ಬರೋದಿಲ್ಲ, ನಿಜವಾಗ್ಲೂ ನಾನು ಹೋದರೆ ಎಡವಟ್ಟಾಗ್ಬಿಡತ್ತೆ ಅಂತ ಹೇಳಿ ಅಂದ್ಕೊಂಡಾಗ, ಹಾಗಿದ್ರೆ ಯಾರು ಹೋಗೋದು ಅಂತಂದಾಗ ಈ ಕಡೆ ಅಜ್ಜಿ ಭೂಮಿ ನೀನು ಹೋಗ್ಬಿಟ್ಟು ಬಾಮ್ಮ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಅದು ಸರಿ ಅನಿಸುತ್ತೆ. ಬಟ್ ಅಲ್ಲಿ ಅಜಿತ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಭೂಮಿಗೆ ಏನು ಗೊತ್ತಾಗುತ್ತೆ ಅಂತಕ ಭೂಮಿಗೆ ಗೊತ್ತಾಗದೆ ಇರುವುದೇನು, ಭೂಮಿ ಚಿಕ್ಕಳಾದರೂ ಎಲ್ಲವನ್ನ ಕೂಡ ತಿಳ್ಕೊಂಡಿದ್ದಾಳೆ. ಅವಳು ಹೋದ್ರೇ ಎಲ್ಲ ಖಂಡಿತವಾಗ್ಲೂ ಸರಿ ಹೋಗುತ್ತೆ, ಅವಳಿಗೆ ನಾ ಖಂಡಿತ ಕರ್ಕೊಂಡು ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ತನ್ನ ಮೈದನಿಗೋಸ್ಕರ ನಾನು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗ ಇಲ್ಲಿ ಅಜ್ಜತ್ ಬೇಡ, ಅವಳಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಏನೆಲ್ಲ ನೀನು ಸುಮ್ಮನಿರು ಅಂತ ಹೇಳಿ ಅಜ್ಜತ್ನೇ ಸುಮ್ಮನೆ ಇರಿಸ್ಬಿಡ್ತಾರೆ. ಬಟ್ ಇಲ್ಲಿ ಅಜ್ಜತ್ಗೆ ಭೂಮಿ ಫಾರಿನ್ಗೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಿಕಾಸ್ ತನ್ನನ್ನು ಬಿಟ್ಟು ಹೋದರೆ ಹೇಗೆ ಭೂಮಿನ ಬಿಟ್ಟಿರುವುದು ಅನ್ನೋದು ಅಜ್ಜಿತ ಆಲೋಚನೆ ಆಗಿಬಿಟ್ಟಿದೆ. ತದನಂತರ ಇಲ್ಲಿ ನಚ್ಚಿ ಮಾತ್ರ ಫುಲ್ ಖುಷಿಯಾಗಿದ್ದಾರೆ. ಬಟ್ ಹೋಗೋಕ್ಕೂ ಅಣ್ಣ ಹೇಳಿರೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. DNA ರಿಪೋರ್ಟ್ಗೋಸ್ಕರ ಫೋನ್ ಮಾಡ್ತಾರೆ. ನನಗೆ ಆದಷ್ಟು ಬೇಗ ಬೇಕು, ಮನಸ್ವಿನಿ ಅನ್ನೋರ ಬ್ಲಡ್ ಟೆಸ್ಟ್ ಕೊಟ್ಟಿದೆ DNA ಟೆಸ್ಟ್ಗೋಸ್ಕರ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳಿ ಆ ಕಡೆಯಿಂದ ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಇದರ ನಡುವೆ ದಿವ್ಯಾನಿ ಏನೋ ಬ್ಲಡ್ ಟೆಸ್ಟ್ DNA ಅಂತ ಮಾತಾಡ್ತಿದ್ದಾನಲ್ಲ ಅಂತ ಅಂದ್ಕೊಂಡಿದ್ದೆ. ಕೇಳಿಸ್ಕೊಂಡು ನಚ್ಚಿ ಹತ್ರ ಹೋಗುತ್ತೆ. ನಚ್ಚಿ ಏನು ಮಾತಾಡ್ತಿದ್ದೆ, ಬ್ಲಡ್ ಟೆಸ್ಟ್ DNA ಅದು ಇದು ಅಂತದೆಲ್ಲ ಅಂತಕ ಈ ಕಡೆ ನಚ್ಚಿ ಏನಪ್ಪ ಮಾಡಲಿ, ಸಿಕ್ಬಿದ್ನಲ್ಲ ಅತ್ತೆಗೆ ಕೈಗೆ ಅಂತ ಅನ್ಕೋತಾರೆ. ತದನಂತರ ಇಲ್ಲಿ ನನಗೆ ಫಸ್ಟ್ ನೀವು ಕ್ಲಾರಿಟಿ ಕೊಡಿ ಅಣ್ಣ, ಯಾಕೆ ನಿಮ್ಮನ್ನು ಡೌಟ್ ಪಡ್ತಾನೆ ಭೂಮಿ ಅದಕ್ಕೆ ವಿಷಯವಾಗಿ ಅಂದಾಗ, ಅಯ್ಯೋ ಭೂಮಿ ಮೇಲೆ ತುಂಬ ಬಾರಿ ಅಟ್ಯಾಕ್ ಆಗಿತ್ತು, ಅದೇ ರೀತಿ ಅವತ್ತೊಂದಿನ ಆಕೆ ತೆಪ್ಪದಿಂದ ಬಿದ್ದೋದ್ಲು, ಅವತ್ತು ನಾನೇ ಅವಳ ಜೊತೆ ಇದ್ದೆ, ಅದೇ ಕಾರಣಕ್ಕೆ ಅವನು ನನ್ನ ಮೇಲೆ ಡೌಟ್ ಬರ್ತಾನೆ, ಬೇಕಿದ್ರೆ ಹೋಗ್ಬಿಟ್ಟು ಭೂಮಿನ ಕೇಳು, ಅವಳಿಗೆ ನನ್ನ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳಿ ದಿವ್ಯಾನೇ ಹೇಳಿದಾಗ ಅದನ್ನು ಕೂಡ ನಚ್ಚಿ ನಂಬ್ಕೋತಾನೆ. ನಂತರ
ತಾನು ಮತ್ತು ಅಚ್ಯುತಣ್ಣ ಹಾಗೆ ಅದಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ಈ ಮನಸ್ವಿನಿ ಟೆಸ್ಟನ್ನು ಬ್ಲಡ್ ಟೆಸ್ಟನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅಣ್ಣಂಗೆ ಅವಳು ಮನಸ್ವಿನಿ ಅಲ್ಲ ಅನ್ನೋ ಡೌಟ್ ಇದೆ, ಅದೇ ಕಾರಣಕ್ಕೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಕೂಡ ಕೊಟ್ಟಿದ್ವಿ. ಅದರ ರಿಪೋರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು ಅಂತ ಹೇಳಿದಾಗ, ಹೌದಾ ಆದಷ್ಟು ಬೇಗ ಅದನ್ನು ಕೆಲಸ ಮಾಡಿ ಮುಗಿಸ್ಬಿಡು, ತುಂಬ ಲೇಟ್ ಆದರೆ ತಡ ಆಗಿಬಿಡತ್ತೆ ಅಂತ ದೇವಿಯಾನಿ ಹೇಳ್ತಾರೆ ನಚ್ಚಿಗೆ. ಇದರ ನಡುವೆ ಎಲ್ಲವನ್ನ ಕೂಡ ಅಶ್ವಿನಿ ಕೂಡ ಕೇಳಿಸ್ಕೊತಾಳೆ. ನಂತರ ಇಲ್ಲಿ ದೇವಿಯಾನಿಯವರು ಈ ವಿಷಯ ನನಗೆ ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಅಚ್ಯುತ್ ಕೇಳಬೇಡ, ಆಮೇಲೆ ಅವನಿಗೆ ನಿನ್ನ ಬಗ್ಗೆ ವಿಶ್ವಾಸ ಹೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಈ ಕಡೆ ಅಶ್ವಿನಿ ಹತ್ರ ಬಂದಿದ್ದೆ. ನೋಡಿದ್ಯಾ ಏನಾಗಿದೆ ಅಂತ, ನಾನೇ ಬುದ್ಧಿವಂತೆ ಅಂತ ಎಲ್ಲ ಹೇಳಿದೆ, ನಾನು ಏನೋ ಹೇಳಕ್ಕೆ ಬಂದರೆ ತಡೆದೆ, ಇವತ್ತು ಏನಾಯಿತು ಅವ್ನು ಕೇಳಿದ್ನಂತೆ ಅವಳು ಕೊಟ್ಬಿಟ್ಲಂತೆ ಬ್ಲಡ್ನ ಅಂತ ಹೇಳಿ ದೇವಿಯಾನಿ ಹೇಳಿದಾಗ ನಿಜವಾಗ್ಲೂ ನನಗೆ ಅವನ ಮೇಲೆ ಡೌಟೇ ಬರಲಿಲ್ಲ. ಮೊದಲೇ ಶ್ರವಣ್ ಅವರು ಮತ್ತೆ ಅನುಮಾನ ಪಟ್ಟರೆ ನನ್ನ ನಂಬಿಕೆ ಮೇಲೆ ಅನುಮಾನ ಪಟ್ಟ ಹಾಗೆ ಅಂತೆಲ್ಲ ಹೇಳಿದ್ರಲ್ವ, ಅದೇ ಕಾರಣಕ್ಕೆ ಅವನು ಮಾವನಿಗೋಸ್ಕರ ಡೌಟ್ ಪಡಲ್ಲ ಅಂತ ಅನ್ಕೊಂಡೆ. ಆದರೆ ಖಂಡಿತವಾಗ್ಲೂ ಅದಕ್ಕೆ ಮತ್ತೆ ಅಣ್ಣನ ಬಾಲ ಅಂತ ಅನ್ಕೊಂಡಿರಲಿಲ್ಲ ನಾನು ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ. ಈಗೇನು ಮಾಡ್ತೀಯ ನೀನು, ಮೊದಲು ಎಲ್ಲನೂ ಕೂಡ ಸರಿಪಡಿಸ್ಬೇಕು ಅಂತ ದೇವಿಯಾನಿ ಹೇಳೋದಕ್ಕೆ, ಖಂಡಿತ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ವೋ ಅದೇ ರೀತಿ ಈಗಲೂ ಕೂಡ ರಿಪೋರ್ಟ್ ಚೇಂಜ್ ಮಾಡಿದ್ರೆ ಆಯಿತು ಅಂದಾಗ ರಿಪೋರ್ಟ್ ಚೇಂಜ್ ಮಾಡೋದಲ್ಲ, ಬ್ಲಡ್ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ದೇವಿಯಾನಿ. ಅದಕ್ಕೆ ಇಲ್ಲಿ ಅಶ್ವಿನಿ ಅವಳದು ಓ ನೆಗೆಟಿವ್ ಅವ್ರು ಓ ಪಾಸಿಟಿವ್ ಅಲ್ವಾ, ಅದನ್ನೇ ಹಾಕಿದ್ರೆ ಆಯಿತು ಅಂತ ಅಶ್ವಿನಿ ಹೇಳೋದಕ್ಕೆ, ದಡ್ಡಿನಾ ನೀನು, ಆ ಬ್ಲಡ್ ಗ್ರೂಪ್ ಹಾಕಿದ ತಕ್ಷಣ DNA ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ, ಭೂಮಿ ಇದೆ ಬ್ಲಡ್ ಆಗಿರಬೇಕು, ಅದನ್ನು ನಾನು ಹೇಗೆ ತೊಗೋಬೇಕು ಅನ್ನೋದು ಗೊತ್ತದ ಅಂತ ಹೇಳಿ ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ ಅಶ್ವಿನಿ ಜೊತೆ ದೇವಿಯಾನಿ. ತದನಂತರ ಇಲ್ಲಿ ಅಚ್ಯುತ್ ಯಾವುದೇ ಕಾರಣಕ್ಕೂ ಭೂಮಿ ಹೋಗಬಾರ್ದು, ಅವ್ಳಿಗೆ ಇಂಗ್ಲೀಷ್ ಬರಲ್ಲ, ಹೇಳಿದಷ್ಟು ಸುಲಭ ಅಲ್ಲ ಹೋಗಿ ಬರೋದು ಅಂತ ಹೇಳಿದಾಗ, ಯಾಕೆ ಅಚ್ಯುತ ನಿಮಗೆ ಬಿಟ್ಟು ಬದುಕೋದು ಕಷ್ಟ ಆಗ್ತಿದ್ಯಾ, ನಿಮ್ಮಿಬ್ರದ್ದು ಹೀಗೂ ಪರ್ಮನೆಂಟ್ ಮ್ಯಾರೇಜ್ ಅಲ್ಲ ಅಲ್ವಾ ಅಂದಾಗ ಇಲ್ಲಿ ಸಿಡಿದೋಗ್ಬಿಡ್ತಾರೆ ಅಚ್ಯುತ. ತದನಂತರ ಇಲ್ಲಿ ಭೂಮಿ ಕೂಡ ಸತ್ಯನ ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ ಸಾಹೇಬ್ರೆ, ನಿಜವಾಗ್ಲೂ ಅದೇ ಅಲ್ವಾ ಅಂತ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ರೂಮಿಗೆ ಬರ್ತಿದ್ದಾಗೆ, ಯಾಕೆ ಈ ಅಜಿತ್ ಸಾಹೇಬ್ರು ದಿನೇ ಬೇರೆ ರೀತಿನೇ ನಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾಗೆ, ನೀನು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಫಾರಿನ್ಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಚ್ಚಿ ಬರ್ತಾರೆ, ನಚ್ಚಿ ಬಂದಿದ್ದೆ ಅದಕ್ಕೆ ನನ್ನ ಜೊತೆ ಬರ್ತಿದ್ದಾರೆ ಅಂದಾಗ, ಇಲ್ಲ ನಚ್ಚಿ ಸಾರಿ ಅವಳು ಬರೋದಿಲ್ಲ, ಪಾಸ್ಪೋರ್ಟ್ ವೀಸಾ ಅಷ್ಟು ಸುಲಭ ಅಲ್ಲ, ನಿನಗೂ ಕೂಡ ಗೊತ್ತಿದೆ, ಜಸ್ಟ್ 3 ದಿನದಲ್ಲೂ ಹೋಗಬೇಕು ಅಂತಿದ್ಯಾ, ಅಂಥದ್ರಲ್ಲಿ ಅವಳು ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಕಳಿಸೋದು ತುಂಬ ತಡ ಆಗುತ್ತೆ ಅಂತ ಹೇಳಿದಾಗ, ನಾನು ಆಲ್ರೆಡಿ ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೀನಿ ಅಂತ ನಚ್ಚಿ ಹೇಳಿದರೆ, ಆಲ್ರೆಡಿ ಪಾಸ್ಪೋರ್ಟೇ ಇದೆ ಭೂಮಿ ಹತ್ರ. ನಿಜಕ್ಕೂ ಅಚ್ಚರಿ ಆಗುತ್ತೆ ಅಚ್ಚುತ್ಗೆ. ನಂತರ ನಾನು ನನ್ನ ಮೈದೊಂದು ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ನಚ್ಚಿಗೆ ಅರ್ಥ ಆಗುತ್ತೆ, ಅಚ್ಯುತಣ್ಣ ತನ್ನ ಹೆಂಡತಿನ ಬಿಟ್ಟು ಬದುಕೋದು ಕಷ್ಟ ಆಗುತ್ತೆ, ಅದೇ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಇಲ್ಲಿ ಅಚ್ಯುತ್ನ ರೇಗಿಸ್ತಾರೆ ನಚ್ಚಿ. ತದನಂತರ ಇತ್ತ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಪ್ಲಾನ್ ಮಾಡ್ಕೊಂಡಾಗೆ ಶುಗರ್ ಟೆಸ್ಟ್ಗೆ ಅಂತ ಬ್ಲಡ್ ಟೆಸ್ಟ್ಗೆ ಕರೆಸಿದ್ದಾರೆ ಹಾಸ್ಪಿಟಲಿಂದ. ಅವರು ದೇವಿಯಾನಿ ಅವರ ಬ್ಲಡ್ ತಗೋತಿದ್ದಾರೆ. ಇದ್ರ ನಡುವೆ ಭೂಮಿ ಏನಾಗಿದೆ ಅಮ್ಮ ನಿಮಗೆ ಅಂದಾಗ, ಸ್ವಲ್ಪ ಶುಗರ್ ಲೋ ಆಗಿರ್ಬೋದು ಅಂತ ಟೆಸ್ಟ್ ಮಾಡಿಸಿದ್ದಾರೆ, ನೀನು ಕೂಡ ಟೆಸ್ಟ್ ಮಾಡಿಸ್ಬೇಡು ಏನಂತೆ ಅಂತ ಹೇಳಿ ಭೂಮಿನ ಬ್ಲಡ್ಡನ್ನು ಕೂಡ ತಗೋತಾರೆ. ಕೊನೆಗೂ ಇಲ್ಲಿ ಮಾಸ್ಟರ್ ಪ್ಲಾನನ್ನು ಮಾಡ್ತಂತ ದೇವಿಯಾನಿ ಅಶ್ವಿನಿ ಭೂಮಿಯನ್ನು ಕೆಡ್ಡಾಗೆ ಬೀಳ್ಸದೆ, ಇಲ್ಲಿ ನಿಜವಾಗ್ಲೂ ಅವಳ ಒಂದು ಜನ್ಮ ರಹಸ್ಯದ ಸತ್ಯ ಏನೇನು ಹೊರ ಬೀಳ್ತಿತ್ತು ಅದಕ್ಕೂ ಕೂಡ ತಡೆಗೋಡಿಯಾಗಿ ನಿಂತ್ಕೊಂಡ್ಬಿಟ್ರು ಅಶ್ವಿನಿ ಮತ್ತು ದೇವಿಯಾನಿ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಫಾರಿನ್ಗೆ ಹೋಗ್ತಿರ್ತಕ್ಕಂಥ ಭೂಮಿ ನಿಜವಾಗ್ಲೂ ಕೂಡ ಮರಳಿ ತುಂಬ ಹುಷಾರಾಗಿ ವಾಪಸ್ ಆಗ್ತಾಳ. ಅಲ್ಲೂ ಕೂಡ ಏನಾದರೂ ಅಶ್ವಿನಿ ದೇವಿಯಾನಿ ತಮ್ಮ ಕೈ ಚುಳುಕವನ್ನು ಮಾಡಿದೆ, ಏನಾದರೂ ತೊಂದರೆ ಮಾಡ್ತಾರ ಭೂಮಿಗೆ, ಏನಾಗ್ಬೋದು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ.